KA ಕೇಳುವಂತಹ 100 ಡಿಫಿಕಲ್ಟ್ ಕ್ವೆಶನ್ಸ್ಗಳನ್ನ ಏನು ನಿಮ್ಮ ಪರೀಕ್ಷೆಗಳು ನಡೆಯುತ್ತೆ 100 ಕ್ವೆಶನ್ಸ್ಗಳು ಯಾವ ರೀತಿ ಆನ್ಸರ್ ಮಾಡಬೇಕು ಮತ್ತು ಪ್ರತಿ ಕ್ವೆಶನ್ಸ್ಗೂ ಸರಿಯಾದ ಉತ್ತರವನ್ನು ಹೇಗೆ ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನು ಸೇವ್ ಮಾಡಿಟ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ನೋಡಿ. KA ಏನಾಗುತ್ತೆ, ತನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆನ ಡಿಫಿಕಲ್ಟಿ ಮಾಡಲ್ಲ, ಅದರ ಆಪ್ಷನ್ನ ಡಿಫಿಕಲ್ಟಿ ಮಾಡುತ್ತೆ. ಆಪ್ಷನ್ ಎಲಿಮಿನೇಷನ್ ಮೆಥಡ್ ಮಾಡಿ ನೀವೇನು ಮಾಡುತ್ತೆ, ಎಲಿಮಿನೇಟ್ ಮಾಡಬೇಕಾದ್ರೆ ಕರೆಕ್ಟ್ ಆನ್ಸರ್ನ ಹುಡುಕಬೇಕಾಗುತ್ತೆ. ಹಾಗಾಗಿ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡಬೇಕಾದ್ರೆ 100 ಪ್ರಶ್ನೆಗಳನ್ನ ಬಿಡಿಸಬೇಕಾದ್ರೆ 3 ಹಂತಗಳನ್ನ ಸ್ಟೇಜ್ ಮಾಡ್ಕೊಳ್ಳಿ. 3 ಹಂತಗಳಲ್ಲಿ ಫಸ್ಟ್ನೇ ಹಂತ, ಈ ಹಂತದಲ್ಲಿ ನಿಮಗೆ 100% ಕರೆಕ್ಟ್ ಆನ್ಸರ್ ನನಗೆ ಗೊತ್ತಿದ್ದು, ಇದಕ್ಕೆ ಯಾವುದೇ ಥರ ಡೌಟ್ ಇಲ್ಲ, ನನಗೆ ಯಾವುದೇ ಥರ ಇದರಲ್ಲಿ ನಾನು ಓದಿರೋದು ಕರೆಕ್ಟ್ ಇದೆ, ಪರ್ಫೆಕ್ಟ್ ಇದೆ ಅನ್ನೋ ಪ್ರಶ್ನೆಗಳನ್ನ ಫಸ್ಟು ಆನ್ಸರ್ ಮಾಡ್ಕೊತಾ ಹೋಗಿ. ಅದು ಫಸ್ಟ್ನೇ ಕ್ವಶನ್ಸ್ ಆಗಿರ್ಬೋದು, 100ನೇ ಕ್ವಶನ್ ಆಗಿರ್ಬೋದು, 70ನೇ ಕ್ವಶನ್ ಆಗಿರ್ಬೋದು. ಫಸ್ಟ್ ಡಿಫಿಕಲ್ಟ್ ಕ್ವಶನ್ಗೆ ಹೋಗ್ಬೇಡಿ, ಫಸ್ಟ್ ಈಸಿ ಕ್ವಶನ್, ನಿಮ್ಗೆ ಯಾವುದು ಈಸಿ ಅದು ನಿಮ್ಗೆ 100% ಕ್ವಶನ್ ಯಾವ್ದು ಗೊತ್ತಿದೆ ಅದನ್ನು ಆನ್ಸರ್ ಮಾಡಿ. ಈ ಥರ ಆನ್ಸರ್ ಮಾಡ್ಕೊಂಡೋಗಿ ಒಟ್ಟು ಒಂದು 40ರಿಂದ 50 ಕ್ವಶನ್ಸ್ ನಿಮ್ಗೆ ಇದೇ ಥರ ಸಿಗ್ತವೆ. ಯಾಕೆಂದರೆ ನೀವು 6 ತಿಂಗಳಿಂದ ಪ್ರಿಪ್ರೇಷನ್ ಮಾಡಿರ್ತೀರ, ಖಂಡಿತ 50ರಿಂದ 60 ಕ್ವಶನ್ಸ್ ರೆಡಿ ಆಗ್ತವೆ. ಈ ರೀತಿ ಡೈರೆಕ್ಟ್ ಕ್ವಶನ್ಸ್ನು ಅಂದರೆ ನಿಮಗೆ 100% ಪರ್ಫೆಕ್ಟ್ ಇರೋ ಕ್ವಶನ್ಸ್ನ ಮೊದಲನೇ ಹಂತದಲ್ಲಿ ಆನ್ಸರ್ ಮಾಡ್ಕೋಬೇಕು. ಎರಡನೇ ಹಂತದಲ್ಲಿ ಏನು ಮಾಡಬೇಕು, ಇನ್ನು ಉಳಿದಂತಹ 50 ಕ್ವಶನ್ಸ್ ಬಂತು ಅಂದ್ಕೊಳ್ಳಿ. ಇನ್ನು 50 ಕ್ವಶನ್ಸಲ್ಲಿ ಏನಾಗುತ್ತೆ, ಮತ್ತೆ ಸೆಕೆಂಡ್ ರೌಂಡಲ್ಲಿ ಬರ್ತೀರಾ. ಸೆಕೆಂಡ್ ರೌಂಡಲ್ಲಿ ಎಲಿಮಿನೇಷನ್ ಮಾಡ್ತಾ ಹೋಗಬೇಕು. ಅದರಲ್ಲಿ ಆಪ್ಷನ್ A B C D ಅಂತ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ಸಲ್ಲಿ ನೀವು ಅಟ್ಲೀಸ್ಟ್ 2 ಆಪ್ಷನ್ಸ್ನ ಎಲಿಮಿನೇಟ್ ಮಾಡಬೇಕಾಗುತ್ತೆ. 2 ಆಪ್ಷನ್ಸ್ ಎಲಿಮಿನೇಟ್ ಮಾಡಿದಾಗ 50 ಪ್ರಶ್ನೆಗಳಲ್ಲಿ 30 ಪ್ರಶ್ನೆಗಳಿನ 2 ಆಪ್ಷನ್ ಎಲಿಮಿನೇಟ್ ಮಾಡಿರ್ತೀರ. ನಿಮಗೆ ಇಲ್ಲಿ 50-50 ಚಾನ್ಸಸ್ ಇರುತ್ತೆ. ಅಂದರೆ ನೀವು ಒಂದು ಪ್ರಶ್ನೆಗೆ ಹಾಕಿದ್ರೆ 50% ಸರಿಯಾಗೋ ಚಾನ್ಸಸ್ ಇರುತ್ತೆ, 50% ತಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು 50 ಪ್ರಶ್ನೆಗಳಲ್ಲಿ ಒಂದು 30 ಪ್ರಶ್ನೆಗಳಿಗೆ ಈ ರೀತಿ ಹಾಕಿದಾಗ ನಿಮಗೆ 20 ಕ್ವಶನ್ಸ್ ರೈಟ್ ಆಯಿತು, 10 ಕ್ವಶನ್ ರಾಂಗ್ ಆಯಿತು, ನಿಮ್ಗೆ ಅಡ್ವಾಂಟೇಜ್. ಅಥವಾ 15 ಕ್ವಶನ್ಸ್ ರಾಂಗ್ ಆಯಿತು, 15 ಕ್ವಶನ್ಸ್ ರೈಟ್ ಆಯಿತು ಅಂದ್ರೆ ನಿಮ್ಗೆ ಅಡ್ವಾಂಟೇಜು. ಇದನ್ನು ಎರಡನೇ ಹಂತದಲ್ಲಿ ಮಾಡಿಕೊಂಡು OMRನ ಫಿಲ್ ಮಾಡಿ. ಒಂದನೇ ಹಂತದಲ್ಲಿ ಮಾಡಿದಂಥ ಪರ್ಫೆಕ್ಟ್ ಕ್ವಶನ್ಸ್ಗೆ OMR ಫಿಲ್ ಮಾಡಿರ್ತೀರ, ಎರಡನೇ ಹಂತದಲ್ಲಿ ಮಾಡಿದಂಥ OMRಗೆ ಫಿಲ್ ಮಾಡ್ತಾರೆ. ಇನ್ನು ಮೂರನೇ ಹಂತ ಡಿಫಿಕಲ್ಟಿ ಕ್ವಶನ್ಸ್. ಅಂದರೆ ಈಗ ಆಲ್ರೆಡಿ ನೀವು 50 ಕ್ವಶನ್ಸ್ನ ಪರ್ಫೆಕ್ಟಾಗಿ ಫಸ್ಟ್ ಸ್ಟೇಜಲ್ಲಿ ಮಾಡಿದ್ರೆ, ಎರಡನೇದರಲ್ಲಿ 30 ಕ್ವಶನ್ಸ್ಗೆ ಆನ್ಸರ್ ಮಾಡಿದರೆ ಅಲ್ಲಿ 80 ಕ್ವಶನ್ಸ್ ಆಯಿತು. ಇನ್ನು 20 ಕ್ವಶನ್ಸ್ಗೆ ನೀವೇನು ಮಾಡಬೇಕು, 70-30 ಅಂದರೆ ಒಂದು ಆಪ್ಷನ್ ಎಲಿಮಿನೇಟ್ ಮಾಡ್ತಾರೆ. ಇನ್ನು 3 ಆಪ್ಷನ್ಗಳಲ್ಲಿ ನಿಮ್ಗೆ ಗೊಂದಲ ಇರುತ್ತೆ. ಇಲ್ಲಿ ಸ್ವಲ್ಪ ಕೆಲವು ಲಾಜಿಕ್ನ ಯೂಸ್ ಮಾಡಬೇಕಾಗುತ್ತೆ. ಸೆಕೆಂಡ್ ಸ್ಟೇಜಲ್ಲೂ ಸ್ವಲ್ಪ ಲಾಜಿಕ್ನ ಯೂಸ್ ಮಾಡಿ ನೀವು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಅಂತಂದರೆ ಈ ಸುಮ್ಮನೆ ಬ್ಲೈಂಡಾಗಿ ನಾನು AC ತೆಗಿತೀನಿ ಅಂದಲ್ಲ, ಅದರಲ್ಲಿ ಅದರೇನಾಗುತ್ತೆ, ಒಂದು ಪ್ರಶ್ನೆ ಪತ್ರಿಕೆ ನೋಡಿದಾಗ ಅದರಲ್ಲಿ ಒಂದು ಆಪ್ಷನು ರಾಂಗ್ ಇರುತ್ತೆ. ಅವಾಗ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಡಿ ಅಥವಾ ಹೇಳಿಕೆ 2 ಕರೆಕ್ಟ್ ಇಲ್ಲ ಅಂತ. ಅವಾಗ ನೀವು ಅದ್ರ ಮೇಲೆ ಅನಾಲಿಸಿಸ್ ಮಾಡಿ ಯಾವ ಪ್ರಶ್ನೆನ ನಾವು ಸರಿ ಹಾಕ್ಬೋದು ಅನ್ನೋದನ್ನ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಇದನ್ನು ಲಾಜಿಕ್ ಯೂಸ್ ಮಾಡಿ ಮಾಡ್ತಾ ಹೋಯ್ತು ಅಂತಂದರೆ ಈ ಹಂತದಲ್ಲಿ 3 ಹಂತದಲ್ಲಿ ನೀವೇನು ಮಾಡಬೇಕಾಗತ್ತೆ, ಪ್ರಶ್ನೆಗಳು ಲಾಸ್ಟಿನ 10 ಕ್ವಶನ್ಸ್ ಏನಿದೆ, ಆ 10 ಕ್ವಶನ್ಸ್ನ ಅಥವಾ 20 ಕ್ವಶನ್ಸ್, ಈಗ 50 ರೆಡಿ ಮಾಡಿದ್ರೆ ಸರಿ ಮಾಡಿದ್ರೆ 100% ಸರಿ ಮಾಡಿದ್ರೆ, ಇನ್ನು 30 ಕ್ವಶನ್ಸಲ್ಲಿ 50-50 ಮಾಡಿದ್ರೆ, ಇನ್ನು 20 ಕ್ವಶನ್ಸಲ್ಲಿ ನಿಮ್ಗೆ ಏನಾಗುತ್ತೆ 70-30 ಬಂದಾಗ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ಳಿ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಹಾಕ್ಬಿಟ್ಟು ಲಾಜಿಕ್ ಯೂಸ್ ಮಾಡಿಕೊಂಡು ಹಾಕಿದ್ರೆ 10 ಕ್ವಶನ್ಸಲ್ಲಿ ನಿಮಗೆ 5ರಿಂದ 6 ಕ್ವಶನ್ಸ್ ಅಂತ ರೈಟ್ ಆಗ್ತವೆ, ಅಥವಾ ವರ್ಸ್ಟ್ ಕಂಡೀಷನ್ 3ರಿಂದ 4 ಕ್ವಶನ್ಸ್ ರೈಟ್ ಆಗುತ್ತೆ. 7-10 ತಪ್ಪಾಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಈ ರೀತಿಯ 3 ಹಂತಗಳಲ್ಲಿ ಬಿಡಿಸಿದಾಗ ಮಾತ್ರ ನೀವು 100 ಕ್ವಶನ್ಸ್ನ ಅಟೆಂಡ್ ಮಾಡ್ತೀರಾ ಮತ್ತು ಸರಿಯಾಗಿ ಅಟೆಂಡ್ ಮಾಡ್ತೀರಾ. ಟೆನ್ಷನ್ ಇರಲ್ಲ. OMRನ ಕಾಲಕ್ಕೆ ಫಿಲ್ ಮಾಡ್ತಾ ಬನ್ನಿ. ಅಂದರೆ ಹಂತವಾಗಿ ಏನು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್, ಅಟ್ಲೀಸ್ಟ್ ನೀವು ಪೇಪರ್ನ ನೋಡಿರಬೇಕಾಗುತ್ತೆ. ಒಂದು 3 ಸತಿ ಓದಿದಾಗ ಏನಾಗುತ್ತೆ, ಕ್ವಶನ್ಸ್ಗೆ ಪರ್ಫೆಕ್ಟ್ ಆನ್ಸರ್ನ ಹುಡುಕಕ್ಕೆ ಸಾಧ್ಯ ಆಗುತ್ತೆ. ಈ ಟ್ರಿಕ್ಸ್ನ ಬಳಸಿ ನೀವು ಖಂಡಿತ ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗ್ತೀರಾ.